ನಮಸ್ಕಾರ ಗುರು. ನಮ್ಮ ಹುಡುಗ ಫೋನ್ ಹಾಕಿದ್ದ, ಜಕ್ನಳ್ಳಿಯಿಂದ ಕಂಪ್ನಿಗೆ ಲೋಡ್ ಐತೆ ಬೆಂಗಳೂರಿಗೆ, ಟಮಾಟೆ ಲೋಡು 210 ಬಾಕ್ಸು ಬಾ ಅಂತ ಬಂದೆ ಗುರು. ಲೋಡ್ ಗೀಡ್ ಮಾಡಿಕೊಂಡು ಆಗ ಈಗ ಹಾಕ್ಕೊಂಡು ನಾನ್ ಸ್ಟಾಪ್ ಬೆಳ್ಳೂರ್ಗಾಸಿಗೆ ಬಂದು ಟೋಲ್ ತೊಗೊಂಡು ನಿಲ್ಸಿದೆ ಗುರು. ರೀಚಾರ್ಜ್ ಇರಲಿಲ್ಲ ಅಂತ ಅಲ್ಲಿಂದ ಮುಂದೆ ನಾನ್ ಸ್ಟಾಪ್ ಹೋಗೋಣ ಅಂದ್ಬಿಟ್ಟು ಬಂದೆ ಗುರು. ಬಟ್ ಬಡ್ಡಿ ಮಾವ ನಿದ್ದೆ ತಡಿಬೇಕಲ್ಲ, ನಿದ್ದೆ ಒಂಥರ ಆತ್ಮೀಯ ಗೆಳೆಯ ಇದ್ದಂಗೆ ಅವಾಗ ಬತ್ತಲೇ ಇರ್ತಾನೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟು ಒಂದು ಗಂಧ ಕಡಿ ಒಂದು ಟೀ ಹಾಕೊಂಡು ಅಲ್ಲಿಂದ ಬಿಟ್ಟೆ ಗುರು ನಾನ್ ಸ್ಟಾಪ್ ಹೋಗೋಣ ಅಂತ. ಅಲ್ಲಿಂದ ಸೆಕೆಂಡ್ ಬಂದಿದ್ದೆ ದಾಬಾಸ್ಪೇಟೆ ಟೋಲ್. ಇವರು ದಾಬಾಸ್ಪೇಟೆ ಟೋಲಿಗೆ ಬಂದು 5 ನಿಮಿಷ ನಿಂತೀನಿ. ಇವರು ಬಡ್ಡಿ ಮೌಂಟ್ ಟೋಲೇ ಓಪನ್ ಆಗ್ತಾರಿಲ್ಲ, ಏನೇನು ಮಾಡಿದ್ರು ಯಾರೂ ಇಲ್ಲ. ಇಲ್ಲಿ ಒಂದು ಬಾಕ್ಸು ಇಲ್ಲ, ಯಾರು ಜನಕ್ಕೆ ಕರ್ಬಿಟ್ಟು ಹೇಳೋಣ ಅಂದರೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಬಂದ್ಬಿಟ್ರು. ಟೋಲ್ಗೆಲ್ಲ ಪಾಸ್ ಮಾಡ್ಕೊಂಡು ಬಂದೆ, ಡೀಸೆಲ್ ಹಾಕ್ಸ್ಕೊಂಡೆ. ಡೀಸೆಲ್ ಹಾಕ್ಸ್ಕೊಂಡು ಅಣ್ಣ ನೋಡಿದ್ರೆ ಕ್ಯಾಪ್ ಎತ್ತುತ್ತಾರೆ, ಹಾಕ್ತಾರೆ, ಮೈ ಮುರಿತಾರೆ. ಅಲ್ಲಿಂದ ಬಂದವರು ಕಂಪ್ನಿಯಿಂದ 2 ಕಿಲೋಮೀಟ್ರ್ ಇರೋಂಗೆ ಬಡ್ಡಿ ಮಗನ ರೋಡ್ ಸಿಕ್ತು. ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು ಗುರು. ಆದರೂ ಇಂಥ ರೋಡಿಗೆ ಬರಬೇಕಾ ಅನ್ನಿಸ್ಬಿಟ್ಟಿತ್ತು ಜೀವನ. ಏನು ಮಾಡ್ತೀರಾ, ಮ್ಯಾಪ್ ಎಲ್ಲಿ ತೋರಿಸಿದ್ರೆ ಬರಲೇಬೇಕು. ಬಡ್ಡಿ ಮಗನ ಮ್ಯಾಪ್ ನಂಬ್ಕೊಂಡು ಇದೇ ಗೊತ್ತು. ಲಾಸ್ಟು ಕೊನೆಗೂ ಕಂಪ್ನಿಯೊಳಗೆ ಬಂದು ಗಾಡಿ ಹಾಕ್ತೇವ್ರು, ಅನ್ಲೋಡ್ ಇನ್ನೇನು ಮಾಡಿಕೊಡ್ತೀವಿ ಅಂದವ್ರೆ. ಕಾಯ್ತಾ ಇದ್ದೀನಿ. ಇಂತೂ ಬಂದಿ ಗುರು, ಅನ್ಲೋಡ್ ಮಾಡ್ತವ್ರೆ. ರಿಟರ್ನ್ ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗುರು. ಆಲೇ 3 ದಿವಸದಿಂದ ನಿದ್ದೆ ಬೇರೆ ಮಾಡಿಲ್ಲ. ಏನಾಗುತ್ತೆ ನೋಡೋಣ, ಬನ್ನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.